ಇದೇ ವರ್ಷ ಒಂದೊಂದ್ ತಳಿ ಹಾಕ್ತಿರ್ತೀವಿ ನಾವು. ಹಾ. ಯಾವ್ದು ಚೆನ್ನಾಗ್ ಬರುತ್ತೆ. ಹಿಂದಿನ ವರ್ಷ ಎಲ್ಲ ಈ 2023 ಹಾಕಿದೀವಿ ಹ್ಮ್. ಸಂಗಮ್ ಸೆಲೆಕ್ಷನ್ ಅಂತ. ಹ್ಮ್. ಅದು 4 kg ಬೀಜಕ್ಕೆ 200 ಪ್ಯಾಕೆಟ್ ಆಗಿತ್ತು. ಹ್ಮ್. ಇದೇ ಜಮೀನೆ. ಇದೇ 1 ಎಕರೆಗೆ ಜಮೀನು. 1 ಎಕರೆ ಜಮೀನು. ಅಂದ್ರೆ ಇವಾಗ ಈ ತಳಿ ಇದೇ ಫಸ್ಟ್ ಟೈಮ್ ಹಾಕಿರೋದು? ಇಲ್ಲ ಸುಮಾರು ನಾವು ಫಸ್ಟ್ ಯಾವಾಗಲೂ ಇದೇ ತಳಿ ಸಂಗಮ್ ಸೆಲೆಕ್ಷನ್ ಹಾಕದ್ ನಾವು. ಹೋದ್ ಸರಿ ಇಂಡ ಮಾರ್ಷಲ್ ಹಾಕಿದ್ವಿ. ಅದನ್ನು 2 kg ಬೀಜಕ್ಕೆ 100 ಪ್ಯಾಕೆಟ್ ಆಗಿತ್ತು. 100 ಪ್ಯಾಕೆಟ್ 2 kg ಬೀಜಕ್ಕೆ 100 ಪ್ಯಾಕೆಟ್ ಆಗಿತ್ತು. ಅದೇ ಬೀಜ ನಾವು ಅದೇ ಬಾಳೆನಹಳ್ಳಿ ಪಿಡಿಒ ನಾವು ಮಾಲಿ ಕೂನ್ಬೆ ಗ್ರಾಮ ಪಂಚಾಯತಿಗೆ ಪಿಡಿಒ ಅಧಿಕಾರಿಗಳಿದ್ದಾರೆ ಅವರು. ಅವ್ರ ಹತ್ರನೇ ಬೀಜ ತರದ್ ನಾವು 3 ವರ್ಷದಿಂದ. 3 ವರ್ಷದಿಂದ ಅವ್ರ ಹತ್ರನೇ ಚೆನ್ನಾಗ್ ಮಾಡ್ತಾರೆ ಬೀಜ ಅವರು. ಎಲ್ಲ ಜೀವಾಮೃತ ಹಾಕಿ ಬಹಳ ಚೆನ್ನಾಗ್ ಮಾಡ್ತಾರ ಅವ್ರು. ಹೌದಾ? ನಮ್ಮ ಪಂಚಾಯತಿ ಪರಿಚಯ ಆದ್ರ ಅವರು. ಬೀಜ ನಮ್ಮಲ್ಲಿ ಚೆನ್ನಾಗಿರ್ತವೆ ನೋಡ್ರಿ ಅಂತ ಹೇಳಿದ್ರು. ವರ್ಷ ಪ್ಯಾಕೆಟ್ ಬೀಜ ಹಾಕ್ತಿದ್ವಿ. 2 ವರ್ಷದಿಂದ ಚೇಂಜ್ ಆಗಿ ನಾಟಿ ಬೀಜ ಹಾಕ್ತಿವಿ. 2 ವರ್ಷದಿಂದ ಅವ್ರ ಹತ್ರ ತಂದಿದ್ವಿ. ಅಣ್ಣ ಇವಾಗ ನಿಮ್ಮೂರಲ್ಲಿ ಇಷ್ಟು ಮತ್ತೆ ಇನ್ಯಾರು ಈ ತಳಿ ಹಾಕಿದಾರೆ? ನಮ್ಮೂರಲ್ಲಿ ಸುಮಾರು ಒಂದು 50ರಿಂದ 60 ಜನ ಬೀಜ ಹಾಕಿದ್ರೆ ಎಲ್ಲರೂ ಇದೇ ತರ ಬಂದ. ಅಣ್ಣ ಈ ತಳಿ ವಿಶೇಷತೆ ಏನು? ಅದ್ರಕ್ಕೂ ವಿಶೇಷತೆ ಬೀಜ ಅವರು ಎಷ್ಟು ಚೆನ್ನಾಗ್ ಮಾಡ್ತಾರೆ ಅಷ್ಟೇ. ಇದು ಬೀಜದ ಮೇಲೆ ಅವರು ಎಲ್ಲ ಜೀವಾಮೃತ ಅದು ಬಹಳ ಚೆನ್ನಾಗ್ ಮಾಡ್ತಾರೆ ಅವರು. ಪ್ಯಾಕೆಟ್ ಬೀಜಿಗೆ ಜಾಸ್ತಿ ಇಳುವರಿ ಬರುತ್ತೆ ಇವ್ರದ್ದು. ರೇಟ್ ಅದಕ್ಕೂ ಇದಕ್ಕೂ ಬೀಜಕ್ಕೆ ಅವ್ರದ್ದು 1600 1800. ಇವ್ರದ್ದು 1000 ರೂಪಾಯಿ. 1000 ರೂಪಾಯಿಯಿಂದ 800ರಿಂದ 1000 ರೂಪಾಯಿ ಇವ್ರದ್ದು. ಅದಕ್ಕೂ ಅರ್ಧಕ್ಕರ್ಧ ಡಿಫ್ರೆನ್ಸ್. ಅಲ್ಲಿ 2ನೇ ವರ್ಷ ಬೆಳಿತೀರಾ? 2ನೇ ವರ್ಷ ಬೆಳೆದಿದ್ದು ನಾವು. 2ನೇ ವರ್ಷ ಇದೇ ತರ ಬಂದದ್ದು. ಇಳುವರಿ ಚೆನ್ನಾಗ್ ಬಂದಿದೆ. ಇಳುವರಿ ಬಹಳ ಚೆನ್ನಾಗಿ 2 kg ಬೀಜಕ್ಕೆ 100 ಪ್ಯಾಕೆಟ್. ತಿರ್ಗಾ ಇದೇ 4 kgಗೆ 200 ಪ್ಯಾಕೆಟ್ ಆಗಿತ್ತು. ಹೈಟ್ ಬೆಳಿತಲ್ಲ ಬೃಹತ್ತಾಗ ಹೈಟ್ ಬೆಳಿತ ಅಂದ್ರೆ ನಾವ್ ಯಾವ ತರ ಸತ್ತು ಮಾಡ್ತೇವೆ ಆ ತರ ಬೀಜ ಬೆಳೀತದ. ಸುಮ್ನೆ ಬೀಜ ಹಾಕಿ ಬೆಳಿತಂದ್ರೆ ಬೆಳೆಯಲ್ಲದು. ಅದಕ್ಕೆ ಯಾವ ಟೈಮಿಗೆ ಏನೇನ್ ಕೊಡ್ಬೇಕು ಅದನ್ನೆಲ್ಲ ಪಾಲಿಸಿದ್ರೆ ಅದು ಬೆಳೆ ಇದಾಗುತ್ತದೆ. ಸುಮ್ನೆ ನಾವ್ ಈರುಳ್ಳಿ ಹಾಕಿದೀವಿ ಮನೆಗಾದ್ರೆ ಬರಲ್ಲ ಅದು. ಔಷಧಿ ಹೊಡಿಬೇಕು, ಕಳೆ ತೆಗಿಸ್ಬೇಕು. ಪ್ರತಿಯೊಂದು ನಾವ್ ಏನ್ ಅದಕ್ಕೆ ನಾವು ಮನುಷ್ಯರು ಯಾವ ತರ ಊಟ ಮಾಡ್ತೀವಿ ಆ ತರ ಮಕ್ಳಿಗೆ ಯಾವ ತರ ಬೆಳೆಸೋ ಆ ತರ ಬೆಳೆಸಿದ್ರೆ ಅದು ಬೆಳೆ ಇದು ಬರುತ್ತದೆ. ನಮಸ್ಕಾರ. ನಮಸ್ಕಾರ. ನಿಮ್ಮೂರು ನಿಮ್ಮ ವಿಳಾಸ ಪರಿಚಯ ಮಾಡ್ಕೊಡಿ. ಮೂರು ಬೊಮ್ಮಕ್ಕಳ್ಳಿ, ಬಂದು ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ತುರ್ನೂರು ಹೋಬಳಿ, ಕೂನ್ಬೆ ಗ್ರಾಮ ಪಂಚಾಯತಿ, ಆಯ್ಕಲ್ ಪೋಸ್ಟ್, ನಮ್ದು ಚಳಿಕೆರೆ ಕ್ಷೇತ್ರ. ಬೊಮ್ಮಕ್ಕಳ್ಳಿ ನಮ್ದು ವಿಲೇಜ್. ನಾವು ಕೂನ್ಬೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ವಿ. ಹೆಸರು SP ಜಯಣ್ಣ ಅಂತ. ಬೊಮ್ಮಕ್ಕಳ್ಳಿ. ಇದು ಈರುಳ್ಳಿ ಬೀಜ ನಮ್ಮ ಪಿಡಿಒ ಅಂದ್ರೆ ಕೂನ್ಬೆ ಪಂಚಾಯತಿ ಪಿಡಿಒ ಧನಂಜಯ ಸರ್ ಅಂತ. ಅವ್ರದ್ದು ಊರು ಬಂದು ಬಾಲೆನಹಳ್ಳಿ. ಅವ್ರ ಹತ್ರ ಬೆಳೆದರೆ ಬೀಜ ತಂದಿದ್ವಿ ನಾವು, ನಾಟಿ ಬೀಜ. ಈಗ ಬಂದು 15ನೇ ತಾರೀಕಿಗೆ 3 ತಿಂಗಳಾಗುತ್ತೆ. ಇದು 100 ದಿವಸ ಕಟಾವ್ ಆಗ್ಬೇಕು. ಎಲ್ಲ ಗೊಬ್ಬರ 3 ಸರಿ ಗೊಬ್ಬರ ಕೊಟ್ಟಿದ್ವಿ, 3 ಸರಿ ಔಷಧಿ ಹೊಡೆದಿದ್ವಿ. ಈಗ ಇಷ್ಟೊಂದು ಬಂದಿದೆ ನೋಡ್ರಿ. ಈಗ 15ನೇ ತಾರೀಕು ಬಂದು 3 ತಿಂಗಳು. ಎಷ್ಟು ಎಕರೆ ಇದೆ? ಇದು 1 ಎಕರೆಗೆ ಐತಿ. 1 ಎಕರೆ ಇದೆ. 1 ಎಕರೆಗೆ 3 kg ಹಾಕೊಂಡು ನಾವು 3.5 kg ಹಾಕಿದ್ವಿ. ತಳಿ ಇದು ಸಂಗಮ್ ಸೆಲೆಕ್ಷನ್ ಅಂತ. 1 kgಗೆ 3 kg ಹಾಕ್ತ ಹೇಳಿದ್ರು, ನಾವು 3.5 kg ಹಾಕಿದ್ವಿ. 3.5 kg ಹಾಕಿದ್ವಿ. ಅಲ್ಲಿ ಎಷ್ಟು ತಿಂಗಳು ದನ ಇದೆ? ಈಗ 15ನೇ ತಾರೀಕು ಬಂದ್ರೆ 3 ತಿಂಗಳು. 15ನೇ ತಾರೀಕು ಬಂದ್ರೆ 3 ತಿಂಗಳು. ಒಟ್ಟು ಆಲ್ರೆಡಿ ಹೋಗಿರೋದು 3 ತಿಂಗಳದು. ಮತ್ತೆ ಇನ್ನು ಎಷ್ಟು ದಿನ ಬೇಕು ಕೀಳಾಕಿ? ಇದು 15 ಬಂದ್ರೆ 90 ದಿವಸ ಅಂದ್ರೆ 25ನೇ ತಾರೀಕು ಕೀಳ್ಬೋದು. ಬೇಸಾಯ ಕ್ರಮ ಎಲ್ಲ ಯಾವ ತರ ಮಾಡಿದ್ರಿ? ಬೇಸಾಯದ್ದೇನೆಲ್ಲ ಎಲ್ಲ ಬೇಸಾಯ ಹೊಡಿಸಿ ಎಲ್ಲ ಮಣ್ಣು ಏರಿಸಿದ್ವಿ. ನಮ್ಮೂರ್ ಕೆರೆ ಮಣ್ಣನ್ನೇ ಏರಿಸಿದ್ವಿ. ಏರಿಸಿದಾದ್ಮೇಲೆ ಎಲ್ಲ ರೋಟೋವೇಟರ್ ಹೊಡಿಸಿ ಚೆನ್ನಾಗ್ ಬಂದೈತಿ. ಫಸ್ಟ್ ಗೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ರೆ? ಫಸ್ಟ್ ಗೆ ಕಟ್ಟು ಗೊಬ್ಬರ ಏನಿಲ್ಲ. ಫಸ್ಟ್ ಗೆ ಮಣ್ಣು ಹಾಕಿ ಮಣ್ಣೆಲ್ಲ ಇದು ಗೋಜರ್ ತಗೊಂಡು ಎಲ್ಲ ಅಳಿಸಿ ಎಲ್ಲ ಎತ್ತಿನ ಇದ್ರಲ್ಲೇ ಹಾಕ್ಸಿದ್ವಿ ನಾವು. ಗೊಬ್ಬರ ಫಸ್ಟ್ ಗೆ DAP ತಾಳದ್ಮೇಲೆ ಆದ್ಮೇಲೆ 20-20-0-13 ತಿರ್ಗಾ ಡ್ರಿಪ್ ಗೊಬ್ಬರ ಬರುತ್ತೆ. ಅದನ್ನೆಲ್ಲ ಇದು ಮಾಡಿ
ಸರಿ ನಾವು ಇದು ವಿಜಯಲಕ್ಷ್ಮಿ ಆಗ್ರೋ ಇದರಲ್ಲಿ ಔಷಧಿ ಕೊಡ್ತಾರೆ ನಮ್ಮ ಬಸವರಾಜ್ ಅಂತ ಅದ್ರಲ್ಲಿ ಇದ್ ಮಾಡಿದ್ವಿ, ಚೆನ್ನಾಗ್ ಬಂದಿದ್ವಿ. ಈ ಕಳೆ ನಿರ್ವಹಣೆಗೆ ಯಾವ್ದಾನ ಔಷಧಿ ಏನಾದ್ರು ಹೊಡ್ತಿದ್ರ? ಇನ್ನು ಕಳೆನಾಶಕ ಹೊಡಿದ್ವಿ. ಕಳೆನಾಶ ಹೊಡಿತೀರ? ಹೇಗಿಲ್ಲ ಗಾಲಿಗಾಲ. ಯಾವ್ದು? 16 ದಿವಸ ಹೇಗಿಲ್ಲ ಗಾಲಿಗಾಲ. ಹೌದಾ? ಏನು ಇದಕ್ಕೇನ್ ಬೆಳೆಗೆ ಏನು ತೊಂದ್ರೆ ಆಗಲ್ಲ? ಇಲ್ಲ ತೊಂದ್ರೆ ಆಗಲ್ಲ. ಮತ್ತೆ ಇದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ರ ಒಂದ್ ಎಕರೆಗೆ? ಒಂದ್ ಎಕರೆಗೆ ಸುಮಾರು ಒಂದು ಬೀಜದ್ದು ಒಂದು 4,000 ರೂಪಾಯಿ, ಗೊಬ್ಬರದ್ದು ಒಂದು ಎಲ್ಲ ಸೇರಿ ಒಂದು 50,000 ಹೋಗಿತ್ತು. 50,000 ಹೋಯ್ತು. 50,000 ರಿಂದ 60,000. ಹಿಂದಿನ ಬೆಳೆ ಇದು ಪೂರ್ಣಿಮಾ, ಸೇವಂತಿಗೆ, ಪೂರ್ಣಿಮಾ ಅಂತದ್ದು ಎಲ್ಲ ಹಾಕಿದ್ವಿ. ವೈಟ್ ಎಲ್ಲ ಕೂಡ ನೀರಿನ ಕ್ರಮ ಎಲ್ಲ ಯಾವ ತರ? ನೀರಿನ ಡ್ರಿಪ್ ಹಾಸಿದ್ವಿ. ಕಟ್ಟೆ ನೀರಿಗೆ ಹಾಕಿಲ್ಲ, ಡ್ರಿಪ್ ಹಾಸಿದ್ವಿ. ಡ್ರಿಪ್ ಹೋಗಾದ್ರೆ ಬಿಡ್ತೀವಿ. ಮಣ್ಣೆಲ್ಲ ಯಾವ ತರ ಅಣ್ಣ ನಿಮ್ದೆಲ್ಲ? ನಮ್ದು ಕೆಂಪು ಭೂಮಿ, ಮಳ್ಳು ಮಿಶ್ರಿತ. ಮಳ್ಳು ಮಿಶ್ರಿತ.